ನಮಸ್ತೆ ಫ್ರೆಂಡ್ಸ್. ನೋಡಿ, ಇವತ್ತು ಟೊಮಾಟೊ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ದೋಸೆಗೆ ಟೊಮೊಟೊ, ಕೊತ್ತಂಬರಿ, ನೋಡಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಹುಣಸೆಹಣ್ಣು, ಎಣ್ಣೆ ನೋಡ್ರಿ ಮಾಡೋದು. ನೋಡ್ರಿ, ಬಾಣಲೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ, ಎಣ್ಣೆ ಹಾಕಿ ಜೀರಿಗೆ ಹಾಕಬೇಕು. ನೋಡಿರಿ, ಜೀರಿಗೆ ಹಾಕಿ ಈರುಳ್ಳಿ ಹಾಕ್ತೀನಿ. ಚಿಟಪಟ ಅಂತೈತೆ ನೋಡಿರಿ ಈರುಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ. ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಫ್ರೆಂಡ್ಸ್. ಇದು ದೋಸೆಗೆಲ್ಲ ಚೆನ್ನಾಗಿರ್ತೈತಿ, ಇಡ್ಲಿ ದೋಸೆಗೆ ಎಲ್ಲ ಚೆನ್ನಾಗಿರ್ತೈತಿ. ನೋಡಿ, ಟೊಮೊಟೊ ಹಾಕ್ತೀನಿ. ಚೆನ್ನಾಗಿ ಮೆತ್ತಗಾಗಬೇಕು. ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಲಿ. ನೋಡಿ, ಇದು ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ತೀನಿ. ನೋಡಿ, ಇಷ್ಟು ಉಪ್ಪು. ನೋಡಿ, ಖಾರದ ಪುಡಿ ಹಾಕ್ತೀನಿ. ಎಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ಆರಿಸ್ಬಿಟ್ಟು ಮತ್ತು ತಿರ್ಗಾ ಮಿಕ್ಸಿಗೆ ಹಾಕ್ಬಿಟ್ಟು ತಿರ್ಗಾ ಒಗ್ಗರಣೆ ಮಾಡ್ಕೋಬೇಕು ಫ್ರೆಂಡ್ಸ್. ಸಾಸಿವೆ ಎಲ್ಲ ಹಾಕಿ ತಿರ್ಗಾ ಒಗ್ಗರಣೆ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಒಂಚೂರು ಹುಣಸೆಹಣ್ಣು ಹಾಕಿ. ನೋಡಿ ಫ್ರೆಂಡ್ಸ್, ಇಷ್ಟು ದಪ್ಪ ಸಾಕು. ಚಿಕ್ಕದಾಗಿ ಟೊಮಾಟೊನ ಹುಳಿ ಆಗ್ಬಿಡ್ತೈತೆ, ಇದು ಹುಳಿ ಆಗ್ಬಿಡ್ತೈತೆ. ಸ್ವಲ್ಪ ಚಿಕ್ಕದಾಗಿ ಹಾಕ್ಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಎಲ್ಲ ಸ್ಮೂತಾಗಿ ಮೆತ್ತಗಾಗಬೇಕು. ಇದೆಲ್ಲ ಒಟ್ಟಲ್ಲ ಟೊಮೊಟೊನ. ನೋಡಿ ಫ್ರೆಂಡ್ಸ್, ದೋಸೆ ಹಿಟ್ಟು ಯಾವ ಥರ ಉಬ್ಬೈತೆ ನೋಡಿ. ನೋಡಿ, ಇವಾಗ ಸ್ವಲ್ಪ ನೀರು ಹಾಕಿ ನಾವು ಯಾವ ಅದಕ್ಕೆ ಬೇಕೋ ಅದಕ್ಕೆ ದೋಸೆಗೆ ಬೇಕೋ ಇಡ್ಲಿಗೆ ಬೇಕೋ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕಡೆ ಆಗೈತೆ. ಅದು ಚೆನ್ನಾಗಿ ಟೊಮೊಟೊದು ಇದೆಲ್ಲ ನೀಟಾಗಿ ಆಗೈತೆ. ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಆರಬೇಕು. ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ತಿರ್ಗಾ ಒಗ್ಗರಣೆ ಮಾಡಬೇಕು ಫ್ರೆಂಡ್ಸ್. ಇದು ನೋಡಿ, ಸ್ಮೂತಾಗಿ ಆಗೈತೆ. ಈ ಕಡೆ ದೋಸೆ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ದೋಸೆ ಹತ್ತೈತೆ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಜಾಡಲ್ಲೇ ಉಪ್ಪು ಹಾಕ್ಕೋಬೇಕು ಫ್ರೆಂಡ್ಸ್. ಮತ್ತು ಕಲ್ಲುಪ್ಪು ಇದು, ಮತ್ತು ಗ್ಲಾಸಲ್ಲಿ ಹಾಕ್ಕೋಬೇಕು. ಪ್ಲಾಸ್ಟಿಕ್ದ್ರಲ್ಲಿ ಹಾಕ್ಕೋಬಾರ್ದು, ಮತ್ತು ಕವರಲ್ಲೆಲ್ಲ ಇಕ್ಬಾರ್ದು ಫ್ರೆಂಡ್ಸ್. ಏನೋ ದರಿದ್ರ ಅಂತಾರೆ ನೋಡಿರಿ. ಈ ಮೂಲೆಯಲ್ಲೇ ಇಕ್ಬೇಕು ಉಪ್ಪು. ನೋಡಿರಿ, ಇದು ಉಪ್ಪು. ಇದು ನೋಡಿರಿ ಉಪ್ಪಿನಕಾಯಿ. ಇದು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದಾರೆ. ಇದು ಕಲ್ಲುಪ್ಪು. ಇದು ನೋಡಿರಿ, ಇದು ಸಾಲ್ಟ್. ಇದು ಟೀ ಪುಡಿ. ಇದು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀರಿ. ಮತ್ತು ಇದು ಸ್ವಲ್ಪ ಉಪ್ಪಿನಕಾಯಿ. ಗ್ಲಾಸೆ ಜಾಸ್ತಿ ನಾನು ಗ್ಲಾಸು ಮತ್ತು ಪಿಂಗಾಣಿ ಐಟಮೇ ಯೂಸ್ ಮಾಡೋದು ಫ್ರೆಂಡ್ಸ್. ನೋಡಿದ್ದು ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಜಾಡಲ್ಲಿ ಗ್ಲಾಸಲ್ಲೇ ಉಪಯೋಗಿಸ್ಬೇಕಂತೆ ಫ್ರೆಂಡ್ಸ್. ಕವರಲ್ಲಿ ಪ್ಲಾಸ್ಟಿಕ್ದ್ರಲ್ಲೆಲ್ಲ ಇಕ್ಕೊಂಬಾರ್ದಂತೆ ಕಲ್ಲುಪ್ಪನ್ನ.
ಅದಕ್ಕೆ ನಾನು ಇದರಲ್ಲೇ ಇಟ್ಕೊಂಡಿರೋದು. ಹೂವು ಅಷ್ಟೇ, ಗ್ಲಾಸೇ ಜಾಸ್ತಿ ನಾನು ಯೂಸ್ ಮಾಡೋದು ನೋಡಿ. ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಕಸ್ತೂರಿ ಸಾಸಿವೆ ನೋಡಿರಿ, ಮೆಂತ್ಯ, ಇದೊಂದೇ ಪ್ಲಾಸ್ಟಿಕ್ ನೋಡಿರಿ, ಇವೆಲ್ಲ ಗ್ಲಾಸೆ. ನೋಡಿ ಫ್ರೆಂಡ್ಸ್, ನಾವು ಮನೆಯಲ್ಲೇ ರುಬ್ಕೊಂಡಿರೋದು ನೋಡಿ. ಒಂದು ಹಾಕೋದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಬಾಣಲೆಯಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಳ್ಳಿ ಈ ಕಡೆ ನೋಡ್ಕೊಂಡಿದ್ದೆ, ಉರಿ ಜಾಸ್ತಿ ಆಗಿಬಿಡ್ತು. ಸ್ವಲ್ಪ ಸಾಸಿವೆ, ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ನಾನೇನು ಹಾಕಲ್ಲ. ಸಾಸಿವೆ, ಚಿಟಪಟ ನೋಡಿ, ರುಬ್ಬಿದ್ದೀನಲ್ಲ ಅದು ಹಾಕ್ಬೇಕು. ಎಣ್ಣೆ ಕಾದ್ಮೇಲೆ ಅದು ಚಿಟಪಟ ಅಂತೈತೆ. ಅಷ್ಟೇ, ಚೆನ್ನಾಗಿ ಕುದಿಲಿ. ಚೆನ್ನಾಗಿ ಕುದಿಬೇಕದು ನೋಡಿ ಫ್ರೆಂಡ್ಸ್. ಕುದೀತೈತೆ, ಒಂದು ಸ್ವಲ್ಪ ಕುದ್ರೆ ಆಗೈತೆ ಅಂತ ನೋಡಿ. ಕಲರ್ ಸ್ವಲ್ಪ ಚೇಂಜ್ ಆಗ್ತೈತೆ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ. ಬಾಯ್ ಫ್ರೆಂಡ್ಸ್.